ಬೇಸಿಗೆಗೆಲ್ಲ ಶುರುವಾಯಿತು ಅಂತಂದರೆ ಮನೇಲಿ ಖಾರದ ಪುಡಿ, ಸಾಂಬಾರದ ಪುಡಿ, ಹಪ್ಪಳ ಇವೆಲ್ಲ ನಾವು ಸ್ಟಾಕ್ ಮಾಡ್ಕೊಳ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇನ್ನು ಖಾರದ ಪುಡಿ ಖಾಲಿಯಾಗಿತ್ತು, ಅದನ್ನು ಖಾರದ ಪುಡಿ ಮಾಡ್ಕೊಳ್ಳೋದಕ್ಕೆ ಇನ್ನು ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದ್ಬಿಟ್ಟು ತೊಟ್ಟೆಲ್ಲ ಬಿಡಿಸಿ ಬಿಸಿಲಲ್ಲಿ ಒಣಗಾಕಿದ್ದೆ. ನಾನಿಲ್ಲಿ ಬ್ಯಾಡಗಿ, ಗುಂಡ್ನೂರು ಮತ್ತು ಖಾರದ ಮೆಣಸಿನ್ಕಾಯಿ, ಅದನ್ನು ಲವಂಗದ ಮೆಣಸಿನ್ಕಾಯಿ ಅಂತ ಕರಿತೀವಿ ನಮ್ಮ ಕಡೆ, ಅವು ಮೂರನ್ನೂ ತೊಗೊಂಡಿದ್ದೀವಿ. ಅದನ್ನು ತೊಗೊಂಡು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀವಿ. ಎಣ್ಣೆ ಯಾಕೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಘಾಟ್ ಬರಬಾರ್ದು ಅಂತ ಹುರಿದ್ಬಿಟ್ಟು ಮತ್ತೆ ಈ ರೀತಿ ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದೆ. ನಂತರ ಇದನ್ನು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಮಿಲ್ ಮಾಡಿಸ್ಕೊಂಬಂದಾಗ ಬಣ್ಣ, ರುಚಿ, ಖಾರ ಮೂರು ಸಮನಾದಂಥ ಖಾರದ ಪುಡಿ ಇಲ್ಲಿ ರೆಡಿಯಾಗಿದೆ. ಇನ್ನು ತೊಗೊಂಬಂದು ಇನ್ನು ನೈಟ್ ಫುಲ್ ಆರಕ್ಕೆಲ್ಲ ಇಟ್ಟಿದ್ದೆ. ನೈಟ್ ಇಟ್ಟರೂ ಅದು ಖಾರ ಹಾಕ್ತಿತ್ತು. ಮಗು ಇರೋದ್ರಿಂದ ಈ ರೀತಿ ಆರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ತಣ್ಣದ ಮೇಲೆ ಹೊರಗಡೆ ಇಟ್ಕೊಂಡು ಅದನ್ನು ಜರಡಿ ಹಿಡಿದು ತುಂಬಿಟ್ಕೊಂಡಿದ್ದಾಯಿತು. ಇದ್ರ ಜೊತೆಗೆ ಮಾವಿನಕಾಯಿ, ಉಪ್ಪಿನಕಾಯಿನೂ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್.